ಲಿಂಗೈಕ್ಯರಾಗಿಬಿಟ್ರು. ಯಾವಾಗ ಲಿಂಗೈಕ್ಯರಾದರೂ ಆ ಕೃಷ್ಣ ಮಲಾಪಹಾರಿ ನದಿ ತುಂಬಿ ಹರಿತಿತ್ತು. ಬರೋಷ್ಟೊತ್ತಿಗೆ ದೀಪ ಹಚ್ಚಿ ಕುಳಿತಿದ್ರು. ಬಸವಣ್ಣವರು ಹೊರಟೋಗಿರ್ತಕ್ಕಂಥದ್ದನ್ನು ಕೇಳಿ ಹಡಪದ ಅಪ್ಪಣ್ಣನವರಿಗೆ ಎದೆ ಜಲ್ಲಂತದೆ. ಯಾಕಂದರೆ ಜಗತ್ತಿನಲ್ಲಿ ತಾಯಿಯ ನಂತರ ಗುರುಸ್ಥಾನನೇ ಬಹಳ ದೊಡ್ಡದು. ತಾಯಿಯ ನಂತರ ಗುರುಸ್ಥಾನ ದೊಡ್ಡದು. ಹರಮುನಿದರು ಗುರುಕಾಯುವನು. ಗುರು ಹೀಗೆ ತೆಕ್ಕೆಯಲ್ಲಿ ಇಟ್ಕೊಂಡಿದ್ದ ಬಸವಣ್ಣ ಹಡಪದ ಅಪ್ಪಣ್ಣನನ್ನ ಕಣ್ಣಿನ ರೆಪ್ಪೆ ಇಟ್ಕೊಂಡಂಗೆ ಇಟ್ಕೊಂಡಿದ್ದ ಬಸವಣ್ಣ. ಕಣ್ಣಿನ ರೆಪ್ಪೆ ಅದು ಬಸವಣ್ಣನಿಗೆ ಹಡಪದ ಅಪ್ಪಣ್ಣ ಅಂತ. ಹೀಗೆ ಪ್ರೀತಿ ಮಾಡಿಕೊಂಡಿದ್ರು. ಯಾವಾಗ ಲಿಂಗೈಕ್ಯರಾದರೂ ಬಸವಣ್ಣ ಸುದ್ದಿ ಕೇಳಿದ ಕೂಡಲೇ ನೀಲಾಂಬಿಕೆನ ಅಲ್ಲೇ ಲಿಂಗೈಕ್ಯರಾದ ಈ ಕಡೆ ನಾನು ಇಲ್ಲೇ ತಂಗುತ್ತೀನಿ ಅಂದ್ಲು. ಅದಕ್ಕಾಗಿ ತಂಗಿ ಅಡಗಿದ ಊರು ತಂಗಡಗಿ ಅಂತ ಬಂತು. ತಂಗಿ ಅಡಗಿದ ಊರು ತಂಗಿ ಅಡಗಿ ಅಂತ ಬಂತು. ಆ ತಂಗಡಗಿ ಒಳಗಡೆ ಅವಳು ಲಿಂಗೈಕ್ಯರಾದ ಕೂಡಲೇ ಹಡಪದ ಅಪ್ಪಣ್ಣ ಅಂದ, ನಾನಿನ್ನೆಲ್ಲಿಗೂ ಹೋಗಲಿ, ತಂದೆನೂ ಹೋದ ತಾಯಿನೂ ಹೋದ, ನಾನು ತಾಯಿ ಜೊತೆಲಿ ಇರ್ತೀನಿ ಅಂತೇಳಿ ಅದೇ ಪಕ್ಕದಲ್ಲಿ ಆತ ಲಿಂಗೈಕ್ಯನಾದ. ಅಲ್ಲೂ ಗದ್ದಿಗೆ ಇದೆ. ಇವತ್ತಿಗೂ ಸಹ ಹಡಪದ ಅಪ್ಪಣ್ಣನವರ ಗದ್ದಿಗೆ ಇದೆ. ಸಮಾಜ ಬಹಳ ಸಾತ್ವಿಕ ಸಮಾಜ, ಸಜ್ಜನಿಕೆಯ ಸಮಾಜ, ಯಾರ ಮೇಲೆ ಅಧಿಕಾರ ಮಾಡಿರುವ ಸಮಾಜ ಅಲ್ಲ ಅದು. ನಯ ವಿನಯದಿಂದ ಬದುಕಿರ್ತಕ್ಕಂಥ ಸಮಾಜ ಅದು. ಅಷ್ಟು ಹಣ ಶ್ರೀಮಂತಿಕೆ ಗಳಿಸಿರ್ತಕ್ಕಂಥ ಸಮಾಜ ಅಲ್ಲ. ಎಲ್ಲೋ ಒಂದು ಪೋಸ್ಟ್ ಸಿಕ್ತು, MP ಪೋಸ್ಟು ಕೇಂದ್ರ ಸರ್ಕಾರಕ್ಕೆ. ಆ ಮನುಷ್ಯನ ಕರೋನಾ ಕಾಲದಲ್ಲಿ ಹೊರಟೋಗಿಬಿಟ್ಟ. ಸರ್ಕಾರದವರ ಕಡೆಗೆ ಗಮನ ಕೊಡಬೇಕು, ಮಠಮಾನ್ಯಗಳು ಅವರನ್ನು ಪ್ರೀತಿ ಮಾಡಬೇಕು, ಸಮಾಜದಲ್ಲಿ ಹಿರಿಯರು ನೀವೆಲ್ಲರೂ ಆ ಸಮಾಜದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಆ ಮಕ್ಕಳ ಬಡತನಕ್ಕೆ, ಅವರ ವಿದ್ಯಾಭ್ಯಾಸಕ್ಕೆ, ಅವರ ಬದುಕಿಗೆ, ಹಡಪದ ಅಪ್ಪಣ್ಣನ ಸಮಾಜಕ್ಕೆ ಸರ್ಕಾರ ಒಂದು ಸುಂದರವಾದಂಥ ವ್ಯವಸ್ಥೆಯನ್ನು ತರಬೇಕು. ನಾನು ಅದಕ್ಕೆ ಹೇಳ್ತೀನಿ, ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ, ಈ ಹೇರ್ ಕಟ್ಟಿಂಗ್ ಸಲೂನ್ ಅನ್ನತಕ್ಕಂಥ ಒಂದು ಪಠ್ಯೇತರ ಚಟುವಟಿಕೆಯನ್ನು ಸರ್ಕಾರ ಯಾವುದಾದ್ರು ಒಂದು ಕಾಲೇಜುಗಳಲ್ಲಿ, IT ಗಳಲ್ಲಿ ಅದನ್ನು ಕಲಿಸುವ ವ್ಯವಸ್ಥೆನೂ ತರಬೇಕು. ಅದರ ವ್ಯವಸ್ಥೆನೂ ತರಬೇಕು. ಯಾಕಂದರೆ ಅದೊಂದು ದೊಡ್ಡ ವೃತ್ತಿ ಅದು. ಅದರಿಂದ ದೊಡ್ಡ ಗಳಿಕೆ ಬೆಳಕಿಗಳಾಗ್ತದೆ, ಎಲ್ಲರಿಗೂ ಕೆಲಸ ಆಗ್ತದೆ. ಇದನ್ನು ಸರ್ಕಾರ ಮಾಡಬೇಕು. ಇಂಥ ಹಡಪದ ಅಪ್ಪಣ್ಣನವರು ಲಿಂಗೈಕ್ಯರಾಗ್ತಾರೆ, ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಶ್ರಾವಣ ಶುದ್ಧ ಪಂಚಮಿ ಎಂದು ಬಸವಣ್ಣ ಹಡಪದ ಅಪ್ಪಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಪಂಚಮಿ ಆದ ಮೇಲೆ ಸೃಷ್ಟಿಗೆ ನೀಲಮ್ಮನ ಸೃಷ್ಟಿ ಅಂತಾರೆ. ಅದಾದಮೇಲೆ ಹಡಪದ ಅಪ್ಪಣ್ಣವರು ಸ್ವಲ್ಪ ದಿವಸ ಲಿಂಗೈಕ್ಯರಾಗ್ತಾರೆ. ಶ್ರಾವಣದಲ್ಲಿ ಹಡಪದ ಅಪ್ಪಣ್ಣನವರ ಲಿಂಗೈಕ್ಯ ಬರುತ್ತೆ. ವ್ಯಾಸಪೂರ್ಣಿಮೆ ದಿವಸ ಅವ್ರು ಹುಟ್ಟಿದ್ರು ಅನ್ನತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಕಾರಣ ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆ ಕಾವ್ಯದಲ್ಲಿ ಸಿಗ್ತದೆ ಮತ್ತು ಪುರಾಣಗಳಲ್ಲಿ ಸಿಗ್ತದೆ. ಅವರ ವಚನಗಳಲ್ಲಿ ಅವರ ಜೀವನಗಳನ್ನು ಬರ್ಕೊಳ್ತಾರೆ. ಇಂಥ ಹಡಪದ ಅಪ್ಪಣ್ಣನವರ ವಚನಗಳು, ಲಿಂಗಮ್ಮನ ವಚನಗಳನ್ನು ನೀವೆಲ್ಲರೂ ಓದಬೇಕು. ಇಂತಹ ಹಡಪ